ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ. ಇಂದು ಭಾನುವಾರ ದಿನ ತಂತ್ರ ಮಂತ್ರಗಳನ್ನ ಮಾಡ್ಕೊಳ್ಳೋದಕ್ಕೆ ಮತ್ತು ಮನೆಯಲ್ಲಿರುವಂಥ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಪರಿಹಾರಗಳನ್ನ ನಾವು ಇವತ್ತೊಂದು ದಿನ ಭಾನುವಾರ ದಿನ ಮಾಡ್ಕೊಳ್ಳೋದ್ರಿಂದ ನಮಗೆ ಅದರಿಂದ ಒಂದು ಒಳ್ಳೆಯ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೌದು, ಇವತ್ತಿನ ದಿನ ರಾತ್ರಿ ನೀವು ಮಲಗುವಂಥ ಸಮಯದಲ್ಲಿ ರಾತ್ರಿ ಮಲಗುವಂಥ ಸಮಯದಲ್ಲಿ ನೋಡಿ, ನಾನು ನಿಮಗೆ ಇಲ್ಲಿ ಸಾಸಿವೆನ ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಸಾಸಿವೆನ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುತ್ತೆ. ಅದ್ರ ಜೊತೆಗೆ ಒಂದು 10 ರೂಪಾಯಿ ಕೊಟ್ಟರೆ ಒಂದು ಮುಷ್ಟಿಯಷ್ಟು ಸಾಸಿವೆನ ಕೊಡ್ತಾರೆ ಅಲ್ವಾ. ಹೌದು ಫ್ರೆಂಡ್ಸ್, ಈ ಸಾಸಿವೆನ ನಾವು ಅಡುಗೆಯಲ್ಲಿ ಅದರಲ್ಲೂ ಸಾಂಬಾರಿನ ರುಚಿನ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ನಾವು ಒಗ್ಗರಣೆ ಕೊಡೋದಕ್ಕೋಸ್ಕರ ಈ ಸಾಸಿವೆನ ಬಳಸ್ಕೋತೀವಿ ಅಲ್ವಾ. ಹಾಗೆಯೇ ಈ ಸಾಸಿವೆಯಿಂದ ಕೆಲವೊಂದು ನಮ್ಮ ಮೇಲೆ ಬಿದ್ದಿರುವಂತಹ ನರದೃಷ್ಟಿ ದೋಷ ಆಗಿರ್ಬೋದು, ಕಣ್ಣಿನ ದೃಷ್ಟಿ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಇಲ್ಲ ನಮ್ಮ ಕುಟುಂಬದ ಮೇಲೆ ಆಗಿರುವಂತಹ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಆರ್ಥಿಕವಾಗಿ ಏನಾದರೂ ಹಣಕಾಸಿನ ಸಮಸ್ಯೆ ನೀವು ಅನುಭವಿಸ್ತಾ ಇದ್ದರೆ, ಇಂಥ ಯಾವುದೇ ಒಂದು ಸಮಸ್ಯೆ ಇದ್ರೂ ಈ ಸಾಸಿವೆನ ಇವತ್ತೊಂದು ದಿನ ನಾವು ಬಳಸ್ಕೊಂಡು ಯಾವ ರೀತಿ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಳ್ಳೋದು ಅಂತ ಅನ್ನೋದನ್ನ ಇವತ್ತಿನ ಒಂದು ಟಾಪಿಕಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವತ್ತು ಭಾನುವಾರ ತುಂಬಾ ಶಕ್ತಿ ಇರುವಂತಹ ದಿನ. ಇವತ್ತಿನ ದಿನ ರಾತ್ರಿ ನೀವು ಮಲಗುವ ಮುನ್ನ ಈ ಸಾಸಿವೆಯಿಂದ ಈ ಚಿಕ್ಕ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡ್ಕೊಳ್ಳೋದ್ರಿಂದ ಈ ಸಾಸಿವೆಯಿಂದ ನೀವು ಹೀಗೆ ಮಾಡೋದ್ರಿಂದ ನಿಮಗೆ ಇರುವಂತಹ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ, ನಿಮಗೆ ಇರುವಂತಹ ಕಷ್ಟಗಳು ನಿವಾರಣೆ ಆಗುತ್ತೆ, ಹಣಕಾಸು ವೃದ್ಧಿ ಆಗುತ್ತೆ, ಅಖಂಡ ರಾಜಯೋಗನೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟ ಆಗ್ತಾಯಿದ್ರೆ, ತುಂಬ ಕಷ್ಟಗಳಾಗ್ತಾಯಿದೆ, ನೆಮ್ಮದಿನೇ ಇಲ್ಲ, ಯಾವುದೇ ಒಂದು ಕೆಲಸಕ್ಕೆ ಕೈ ಇಟ್ಟರೂ ಪ್ರಗತಿ ಇಲ್ಲ, ವ್ಯಾಪಾರ ವ್ಯವಹಾರ ಕುಂಠಿತವಾಗಿದೆ, ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ, ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳಿದೆ, ಅಪಘಾತಗಳಾಗ್ತಾ ಇದೆ, ತೊಂದರೆಗಳ ಮೇಲೆ ತೊಂದರೆಗಳೇ ಆಗ್ತಾಯಿದೆ ಅಂತಂದರೆ, ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಕಪ್ಪು ಸಾಸಿವೆಯಿಂದ ಮನೆಯಲ್ಲಿ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ. ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ರೆಮಿಡಿ. ಹಾಗಾಗಿ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ, ಮುಖ್ಯವಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಗೆ ನೀವೇನೋ ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಕೊಡೋದ್ರಿಂದ ಇನ್ನೊಬ್ಬರ ಕಷ್ಟಕ್ಕೆ ಇದು ನೆರವಾಗುತ್ತೆ. ಹಾಗಾಗಿ ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತು ಫ್ರೆಂಡ್ಸ್, ಇನ್ನೊಂದು ವಿಷಯ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತಶಾಲಿನ ನಾವು ತಿಂಗಳಿಗೆ ಒಂದ್ಸಲ ಗುರುತಿಸಿ ಅವರಿಗೆ ಲಕ್ಕಿ ಡ್ರಾ ಮುಖಾಂತರವಾಗಿ ಅವರಿಗೆ ನಾವು ಒಂದು 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ರೆ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ, ಕೊನೆಯ ತನಕ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ನೋಡಿ, ಈಗ ನಾನು ನಿಮಗೆ ಇಲ್ಲಿ ಸಾಸಿವೆನ ತೋರಿಸ್ತಾ ಇದ್ದೀನಿ. ಸಾಸಿವೆ ಅದ್ರ ಜೊತೆಗೆ ಒಂದು ಗಾಜಿನ ಬಾಟಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇವೆರಡನ್ನು ಬಳಸ್ಕೊಂಡು ಯಾವ ರೀತಿ ನಾವು ಈ ಸಾಸಿವೆಯಿಂದ ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟದಿಂದಲೂ ನಮಗೆ ಮುಕ್ತಿ ಸಿಗುತ್ತೆ ಅಂತ ಅನ್ನೋದನ್ನ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡಿ, ನಾನು ನಿಮಗೆ ಇಲ್ಲಿ ಅರಿಶಿನ ತೋರಿಸ್ತಾ ಇದ್ದೀನಲ್ವ. ಈ ಅರಿಶಿನದಲ್ಲಿ ನಾವು ಒಂದು ಅರ್ಧ ಚಮಚ ನೀವು ಅರಿಶಿನದ ಪುಡಿನ ನೀವು ತೆಗೆದುಕೊಳ್ಳಿ. ನಾನು ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿ ನಾನಿಲ್ಲಿ ಒಂದು ಚೂರಷ್ಟು ಅರಿಶಿನ ಪುಡಿನ ನಾನು ನೋಡಿ ಈ ಒಂದು ಗಾಜಿನ ಬಾಟಲಲ್ಲಿರುವಂತಹ ಈ ಒಂದು ನೀರಿಗೆ ನಾನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನಾವು ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ, ಈ ಒಂದು ಪರಿಹಾರ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ವಿಪರೀತವಾದಂಥ ಹಣ ವೃದ್ಧಿ ಮಾಡುತ್ತೆ. ಹಣಕಾಸಿನ ಸಮಸ್ಯೆಯನ್ನು ದೂರ ಮಾಡುತ್ತೆ. ಒಟ್ಟಾರೆಯಾಗಿ ಸುಖ ಸಮೃದ್ಧಿ ತುಂಬಿ ತುಳುಕುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. 100ಗೆ 105% ರಿಸಲ್ಟ್ ಕೊಡುತ್ತೆ. 100ಗೆ 105% ಫಲಿತಾಂಶ ನಿಮಗೆ ಸಿಗುತ್ತೆ ಅಂತ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಭಾನುವಾರದ ಭಾನುವಾರ ದಿನ ಅಂದ್ರೇ
ಮಂತ್ರ ತಂತ್ರಗಳನ್ನು ಮಾಡ್ಕೊಳ್ಳೋಕ್ಕೆ ಸೂಕ್ತವಾದ ದಿನ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಭಾನುವಾರ ದಿನ ವಿಪರೀತ ಶಕ್ತಿ ಇರುತ್ತೆ. ಈ ದಿನ ನಿಮ್ಮ ಕರ್ಮಗಳನ್ನು ದೋಷಗಳನ್ನು ದೂರ ಮಾಡಿಕೊಳ್ಳಲು ಸಣ್ಣ ಪುಟ್ಟ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ. ಮನೆಯಲ್ಲಿರುವಂತಹ ಹಿರಿಕರು ಮಾಡ್ಕೋಬೋದು, ಇಲ್ಲ ಮನೆಯಲ್ಲಿರುವಂಥ ಯಜಮಾನನೂ ಸಹ ಮಾಡ್ಕೋಬೋದು, ಯಜಮಾನಿನೂ ಸಹ ಈ ಒಂದು ಪರಿಹಾರನ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂತಹ ಪರಿಹಾರ ನೋಡಿ. ಕಪ್ಪು ಸಾಸಿವೆಯಿಂದ ಮಾಡಿಕೊಳ್ಳುವಂತಹ ಪರಿಹಾರಗಳು ನಮ್ಮ ಜೀವನದಲ್ಲಿ ವೃದ್ಧಿ ಮಾಡುತ್ತೆ, ನಮ್ಮ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲೇ ದೂರ ಮಾಡುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅನಾದಿ ಕಾಲದಿಂದನೂ ಸಹ ಮಾಡಿಕೊಂಡು ಬಂದಿರುವಂತಹ, ಅಂದರೆ ನಮ್ಮ ಹಿರಿಕರು ಅನಾದಿ ಕಾಲದಿಂದನೂ ಮಾಡ್ಕೊಂಡು ಬಂದಿರುವಂತಹ ಒಂದು ಪರಿಹಾರ ಇದು. ಪರಿಹಾರ ಶಾಸ್ತ್ರದಲ್ಲಿ ನಮಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಮಾಡಿದ್ದೇ ಆದರೆ ರಾಜಯೋಗನೇ ನಿಮ್ಮದಾಗುತ್ತೆ. ಈ ದಿನ ಅಂದರೆ ಆದಷ್ಟು ನೀವು ಈ ದಿನ ಭಾನುವಾರ ದಿನ ಮಾಡ್ಕೊಳ್ಬೇಕಾಗುತ್ತೆ. ಭಾನುವಾರನೂ ಮಾಡ್ಕೋಬೋದು, ಗುರುವಾರ ಮಾಡ್ಕೋಬೋದು, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲೂ ಸಹ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೋಬೋದು. ಈ ರೀತಿ ನೀವು ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ವಿಪರೀತವಾದಂತಹ ಧನಪ್ರಾಪ್ತಿ ಯೋಗ ನಿಮ್ಮದಾಗುತ್ತೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲೂ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಪರಿಹಾರ ಶಾಸ್ತ್ರದಲ್ಲೂ ಸಹ ತಿಳಿಸ್ಕೊಟ್ಟಿದ್ದಾರೆ. ಕೆಲವೊಂದು ಸಲ ದೃಷ್ಟಿಗಳ ಮೇಲೆ ದೃಷ್ಟಿಗಳಾಗ್ಬಿಟ್ಟಿರುತ್ತೆ ಅಲ್ವಾ. ದೃಷ್ಟಿಗಳಾಗಿ ಈಗ ಸಾಮಾನ್ಯವಾಗಿ ನೋಡೋದಾದರೆ ನಾವೆಲ್ಲರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೊರಗಡೆ ಹೋಗಿದ್ದು ಬಂದ ಅಂಥ ಸಂದರ್ಭದಲ್ಲಾಗಿರ್ಬೋದು, ಇಲ್ಲ ನಾವು ಏನಾದರೂ ತುಂಬ ಅಂದರೆ ಫಂಕ್ಷನ್ಗಳಲ್ಲೆಲ್ಲಾದ್ರೂ ಪರವಾಗಿಲ್ಲ, ಮತ್ತು ಇನ್ನೊಂದು ಬೇರೆ ಕಡೆ ಆದರೂ ಹೋದಾಗ ನಾವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಾಗಿರ್ಬೋದು ನಮಗೆ ದೃಷ್ಟಿಗಳಾಗ್ಬಿಟ್ಟಿರ್ತದೆ. ಅಂತಹ ಕೆಟ್ಟ ಕಣ್ಣಿನ ದೃಷ್ಟಿನ ದೂರ ಮಾಡುತ್ತೆ. ಮತ್ತು ಕೆಲವೊಂದು ಸಲ ಸಾಲ ಇದ್ದರೆ ಸಾಲ ಸಮಸ್ಯೆನ ದೂರ ಮಾಡುತ್ತೆ, ದೃಷ್ಟಿ ದೋಷ ದೂರ ಮಾಡುತ್ತೆ, ಕಣ್ಣಿನ ದೃಷ್ಟಿ ದೋಷ ದೂರ ಮಾಡುತ್ತೆ. ನಮಗೆ ಆಗದೇ ಇರೋರು ನಮಗೆ ಆಮೇಲೆ ಹಾಗೆ ಸಾಧಿಸ್ತಾ ಇರ್ತಾರೆ, ತೊಂದರೆಗಳ ಮೇಲೆ ತೊಂದರೆ ಮಾಡ್ತಾನೆ ಇರ್ತಾರೆ ಅಲ್ವಾ. ಕೆಟ್ಟ ಮನಸ್ಸಿನಲ್ಲಿರುವವರು ಕೆಟ್ಟ ಮನಸ್ಸನ್ನ ಇಟ್ಕೊಂಡಿರ್ತಾರೆ ನೋಡಿ, ಅಂಥವರೇ ಜಾಸ್ತಿ ಹೆಚ್ಚಾಗಿ ನಮಗೆ ತೊಂದರೆ ಮಾಡೋದು ಅಂತಲೇ ನಾವು ಹೇಳ್ಬೋದು ಅಲ್ವಾ. ಇಂತಹ ಸಂದರ್ಭದಲ್ಲಿ ಕೆಟ್ಟ ಕಣ್ಣಿನ ದೃಷ್ಟಿನ ದೂರ ಮಾಡ್ಕೊಳ್ಳಬೋದು. ಕೆಲವರು ಮತ್ತು ಇನ್ನೊಂದು ಏನಾಗ್ಬಿಡುತ್ತೆ ಅಂತಂದರೆ, ಕೆಲವರು ನಮ್ಮ ಅಕ್ಕಪಕ್ಕದವರಾಗಿರ್ಬೋದು, ಇಲ್ಲ ನೆಂಟರಾಗಿರ್ಬೋದು, ನಮ್ಮ ಮನೆಗೆ ಬಂದು ಹೋದಂತಹ ಸಂದರ್ಭದಲ್ಲಿ ಏನಾರು ಒಂದು ಕಿರಿಕಿರಿ ಆಗುವಂಥದ್ದಾಗಿರ್ಬೋದು ಅಲ್ವಾ. ಬಂದು ನೋಡು, ಈಗ ಯಾರೋ ನೆಂಟರು ಬಂದು ಮನೆಗೆ, ಅಂದರೆ ಯಾರಾದರೂ ಈಗ ಮನೆಗೆ ನೆಂಟರು ಬಂದು ಹೋದರು, ಅವರು ಹೋದ ನಂತರ ನಿಮಗೇನಾದ್ರು ಮನೆಯಲ್ಲಿ ಕಿರಿಕಿರಿಗಳಾಗಿರುವಂಥದ್ದು, ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳು, ಜಗಳಗಳು ಆಗುವಂಥದ್ದಾಗಿರ್ಬೋದು, ಈ ರೀತಿ ಅಂದರೆ ಜಗಳಗಳಾಗುವಂಥದ್ದಾಗಿರ್ಬೋದು. ಈ ರೀತಿ ಆಗುವಂಥ ಸಂದರ್ಭದಲ್ಲಿ ಯಾರೋ ಒಂದು ಬಂದು ನಮ್ಮನ್ನು ಗುದ್ದಿ ತಳ್ಳಿ ನಮ್ಮ ಕೈಗೆ ಇಲ್ಲ ಮೈಗೆ ಏಟಾಗುವಂಥ ಆಗಿರ್ಬೋದು, ಅಪಘಾತಗಳಾಗುವಂಥದ್ದಾಗಿರ್ಬೋದು. ಹೀಗೆ ತೊಂದರೆ ಮೇಲೆ ತೊಂದರೆ ಆಗ್ತಾ ಇದೆ ಅಂತಂದರೆ ಈ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಂದು ಅದ್ಭುತವಾದಂಥ ಫಲಿತಾಂಶ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ನಿಮಗೆ ಮಾಟ ಮಾಂತ್ರ ಮಾಡಿಸಿದರೆ ಈ ದಿನ ಮಾಡಿಕೊಂಡುವಂತಹ ಈ ಒಂದು ಪರಿಹಾರ ನಿಮ್ಮ ಈ ಎಲ್ಲ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ರಾತ್ರಿ ಮಲಗುವ ಮುನ್ನ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಇರುವಂತಹ ನೀವು ಒಂದು ಈ ರೀತಿ ಇರುವಂಥ ಗಾಜಿನ ಬಾಟಲ್ನು ಸಹ ತೆಗೆದುಕೊಳ್ಬೋದು. ನಾನಿಲ್ಲಿ ಗಾಜಿನ ಬಾಟಲ್ನ ಏನಕ್ಕೆ ತೆಗೆದುಕೊಂಡಿದ್ದೀನಿ ಅಂತಂದರೆ, ಇದನ್ನು ಮಾಡಿದ ನಂತರ, ಅಂದರೆ ಇದನ್ನ ನಾವು ಮಾಡಿದ ಮೇಲೆ ಇದನ್ನ ನಾವು ತೆಗೆದುಕೊಂಡು ಹೋಗಬೇಕಾದ್ರೆ ಇದರಲ್ಲಿ ಹಾಕಿರುವಂತಹ ಎಲ್ಲ ಪದಾರ್ಥಗಳು, ಅಂದರೆ ಅರಿಶಿನ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಕಪ್ಪು ಸಾಸಿವೆ ಆಗಿರ್ಬೋದು, ಇದರಲ್ಲಿ ಈ ನೀರಿನಲ್ಲಿ ಸೇರಿದಾಗ ಎಲ್ಲ ನೆಗೆಟಿವ್ ಅಂಶನೂ ಇದು ಒಳಗಡೆ ಸೇರಿಕೊಂಡಿರುತ್ತೆ. ಹಾಗಾಗಿ ನಾವು ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಿಸ್ಸಾಗಿ ಚೆಲ್ಲುವಂಥದ್ದಾಗಿರ್ಬೋದು, ಇಲ್ಲ ಮಕ್ಕಳುಗಳು ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮುಟ್ಟಿ ಮಾಡಿ ಅದನ್ನ ಚೆಲ್ಲುವಂಥದ್ದಾಗಿರ್ಬೋದು, ಇಲ್ಲ ಬೆಕ್ಕು ಏನಾರು ಓಡಾಡುವಂಥ ಸಂದರ್ಭದಲ್ಲಿ ಅದನ್ನು ಮುಟ್ಟಿ ಚೆಲ್ಲುವಂಥದ್ದಾಗಿರಿ, ಈ ರೀತಿಯೆಲ್ಲ ಆಗುತ್ತೆ. ಹಾಗಾಗಿ ನಾನಿಲ್ಲಿ ನಿಮಗೆ ಬಾಟಲ್ನ ತೆಗೆದುಕೊಳ್ಳಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಅಕಸ್ಮಾತ್ ಏನಾದ್ರು ಆಗಲಿಲ್ಲ, ಬಾಟಲ್ ಇಲ್ಲ ನಿಮ್ಮ ಮನೇಲಿ ಅಂದರೆ ಬೇಕಾದ್ರೆ ನೀವು ಒಂದು ಗ್ಲಾಸ್ನ ತೆಗೆದುಕೊಂಡು ಅದರಲ್ಲಿ ಒಂದು ಮುಕ್ಕಾಲಷ್ಟು ನೀರನ್ನು ಹಾಕ್ಕೊಳ್ಳಿ. ಫುಲ್ ಅಂತೂ ಹಾಕೊಳ್ಳೋಕೆ ಹೋಗಬೇಡಿ, ಏಕೆಂದರೆ ಚೆಲ್ಲುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಇರುವಂಥ ಒಂದು ಬಾಟಲಿಲ್ಲ ಗ್ಲಾಸ್ನ ತೆಗೆದುಕೊಂಡು ನೀವು ನೋಡಿ, ನಾನಿಲ್ಲಿ ನಿಮಗೆ ಅರ್ಧದಷ್ಟು ನೀರನ್ನು ತೋರಿಸ್ತಾ ಇದ್ದೀನಿ ಅಲ್ವಾ. ನೀವು ಇಲ್ಲಿ ಒಂದು ಮುಕ್ಕಾಲಷ್ಟು ಇಷ್ಟು ತಗೊಳ್ಳಿ, ಇಷ್ಟು ನೀರನ್ನು ತೆಗೆದುಕೊಂಡು ಇಷ್ಟನ್ನು ಗ್ಯಾಪ್ ಬಿಟ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಿ, ಯಾಕೆಂದರೆ ಒಂದು ಗ್ಲಾಸ್ ನೀರನ್ನು ನೀವು ತೆಗೆದುಕೊಳ್ಳಿ, ಹಾಕಿ ಅರಿಶಿನ ಅಂದರೆ ಗ್ಲಾಸ್ ನೀರನ್ನ ತೆಗೆದುಕೊಂಡು ಸ್ವಲ್ಪ ಅರಿಶಿನೂ ಹಾಕ್ಕೊಳ್ಳಿ.
ನಂತರ ಅಂದರೆ ನೀವು ಇದನ್ನು ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಲ್ಲಿ ಗಾಜಿನ ಬಾಟಲು ಇಲ್ಲ ಗಾಜಿನ ಗ್ಲಾಸೇ ಬೇಕಾಗುತ್ತೆ. ಯಾಕೆ ಅಂತಂದರೆ ಗಾಜಿನ ಬಾಟಲು ಇಲ್ಲ ಗಾಜಿನ ಗ್ಲಾಸು ಕುಜಕಾರಕ. ಹಾಗಾಗಿ ನೀವು ಗಾಜಿನ ಬಾಟಲು ಇಲ್ಲ ಗ್ಲಾಸಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅತಿ ಬೇಗನೆ ನಿಮಗೆ ಫಲ ಸಿಗುತ್ತೆ. ಹಾಗಾಗಿ ನೀವು ಗಾಜಿನ ಹತ್ರಲ್ಲೇ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಅರಿಶಿಣವನ್ನು ಹಾಕಿ ನಂತರ ನೀವು 1 ಸ್ಪೂನ್ ಸಾಸಿವೆನ ನೀವು ಇದಕ್ಕೆ ಹಾಕಬೇಕಾಗುತ್ತೆ. ನೋಡಿ ನಾನಿಲ್ಲಿ ನಿಮಗೆ 1 ಸ್ಪೂನ್ ಸಾಸಿವೆನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ 1 ಸ್ಪೂನ್ ಸಾಸಿವೆನ ನಾನಿಲ್ಲಿ ನಿಮಗೆ ಹಾಕ್ತಾಯಿದ್ದೀನಿ. ಅಂದರೆ ನೀವು 1 ಸ್ಪೂನ್ ಸಾಸಿವೆನ ಹಾಕೋಬೇಕಾಗುತ್ತೆ. ನಾನು ನಿಮಗೆ ತೋರ್ಸೋಕ್ಕೆ ಅಂತ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಸಾಸಿವೆನ ನೀವು ಇದಕ್ಕೆ ಹಾಕ್ಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಗಾಜಿನ ಬಾಟಲ್ನ ನೀವು ನಿಮ್ಮ ಮನೆಯ ಹಾಲಿರುತ್ತಲ್ವ, ಹಾಲಲ್ಲಿ ಕುತ್ಕೊಂಡು ಈ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ. ಹಾಲಲ್ಲಿ ಕುತ್ಕೊಂಡು ನೀರಿಗೆ ಅರಿಶಿನನೂ ಹಾಕ್ಕೊಂಡು ಸಾಸಿವೆನೂ ಸಹ 1 ಸ್ಪೂನಷ್ಟು ಹಾಕ್ಕೊಂಡು ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊಂಡು ಕುತ್ಕೊಂಡು ಇದನ್ನ ಮಾಡಿಕೊಂಡು ನಂತರ ಇದನ್ನು ಬಲಗೈಯಲ್ಲಿ ಇಟ್ಕೊಳ್ಳಿ. ಬಲಗೈಲಿ ಇಟ್ಕೊಂಡು ನೀವು ಎಡಗೈಯಿಂದ ತಲೆಗೆ 3 ಸಲ ಮತ್ತು ಬಲಗೈಯಿಂದ ಎಡಗೈಗೆ 3 ಸಲ ಮತ್ತು ಮೇಲೆಯಿಂದ ಕೆಳಗೆಯಿಂದ ಮೇಲೆ 3 ಸಲ ಈ ರೀತಿ ನಿವಾಳಿಸ್ಕೋಬೇಕಾಗುತ್ತೆ. ನಿವಾಳಿಸುವಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಕಷ್ಟಗಳು ದೋಷಗಳು ನಿವಾರಣೆಯಾಗಲಿ, ಯಾವುದೇ ರೀತಿಯಾದಂಥ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರಬಾರ್ದು, ಈಗ ಇರುವಂತಹ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿ, ಹಣ ಅದೃಷ್ಟ ಕೂಡಿ ಬರಬೇಕು, ಕುಟುಂಬದ ಸುಖ ಅಂದರೆ ನಮ್ಮ ಕುಟುಂಬ ಸುಖ ಸಂತೋಷವಾಗಿರಬೇಕು, ನಮ್ಮ ಸಮಸ್ಯೆಗಳೆಲ್ಲ ಏನಿದೆ ಅಂದರೆ ನಿಮ್ಮ ಸಮಸ್ಯೆಗಳಲ್ಲಿ ಏನಿರುತ್ತೆ ಅದೆಲ್ಲವನ್ನು ಸಹ ಹೇಳ್ಕೊಂಡು ನೀವು ಇದನ್ನು ನೀವು ಅಂದರೆ 3 ಕಡೆನೂ ನಿವಾಳಿಸ್ಕೋಬೇಕಾಗುತ್ತೆ. ನಿವಾಳಿಸ್ಕೊಂಡು ಈ ಒಂದು ಬಾಟಲ್ನ ತೆಗೆದುಕೊಂಡು ನೀವು ಮಲಗುವಂಥ ಕೋಣೆಯಲ್ಲಿ ಅಂದರೆ ನೀವು ಯಾವ ಒಂದು ರೂಮಲ್ಲಿ ಮಲಗ್ತಿರ್ತೀರಾ ಆ ಒಂದು ರೂಮಿನಲ್ಲಿ ನೀವು ಒಂದು ಮೂಲೆಯಲ್ಲಿ ಇದನ್ನು ಯಾರನ್ನು ಇದನ್ನ ಮುಟ್ಟಬಾರ್ದು, ಯಾರನ್ನು ಸಹ ಇದನ್ನ ನೋಡಬಾರ್ದು. ಆ ರೀತಿ ಯಾವುದಾದರೂ ಒಂದು ಮೂಲೆಯಲ್ಲಿ ನಿಮ್ಮ ಮಲಗುವಂತಹ ಒಂದು ಕೋಣೆಯ ಮೂಲೆಯಲ್ಲಿ ಇಟ್ಬಿಟ್ಟು ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಇದನ್ನ ಮಾಡುವಂಥ ಸಂದರ್ಭದಲ್ಲಿ ಮನೆಯ ಸದಸ್ಯರನ್ನು ಬಿಟ್ಟು ಅಂದರೆ ಆದಷ್ಟು ಮನೆಯ ಸದಸ್ಯರು ಸಹ ನೋಡದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ಅವ್ರು ನೋಡಿದ್ರು ಅಂತಂದರೆ ನೀವು ಈ ಒಂದು ಇದನ್ನು ಮಾಡೋಕ್ಕೋಗ್ಬೇಡಿ. ಯಾಕೆಂದರೆ ಅವ್ರು ನೋಡಿದ್ರು ಅಂತಂದರೆ ಈ ಒಂದು ಪರಿಹಾರ ಫಲಿಸಲ್ಲ ನಿಮಗೆ. ಹಾಗಾಗಿ ಯಾರೂ ನೋಡದೇ ಇರುವಂಥ ಸಂದರ್ಭದಲ್ಲಿ ಅಂದರೆ ಎಲ್ಲರೂ ಮಲಗಿದ ನಂತರ ನೀವು ಒಬ್ಬರೇ ಈ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಮಲಗುವಂಥ ಕೋಣೆಯಲ್ಲಿ ಯಾವುದಾದ್ರು ಒಂದು ಮೂಲೆಯಲ್ಲಿ ತೆಗೆದುಕೊಂಡೋಗಿ ಇದನ್ನ ಇಟ್ಬಿಡಿ. ನಂತರ ಬೆಳಿಗ್ಗೆ ಎದ್ದು ಅಂದರೆ ಮನೆಯಲ್ಲಿರುವಂಥ ಸದಸ್ಯರು ಎಲ್ಲರೂ ಎದ್ದೇಳೋ ಮುಂಚಿತವಾಗಿಯೇ ನೀವು ಮೊದಲು ಎದ್ದು ನೀವು ಈ ಒಂದು ನೀರನ್ನು ತೆಗೆದುಕೊಂಡೋಗಿ ನೀವು ನಿಮ್ಮ ಸಿಂಕ್ಗಾದರೂ ಹಾಕ್ಬಿಡ್ಬೋದು, ಇಲ್ಲ ಹೊರಗಡೆ ಬಂದು ನೀವು ಗಿಡಕ್ಕಾದ್ರೂ ಹಾಕ್ಬಿಡ್ಬೋದು. ಅಂದರೆ ಈ ಒಂದು ನೀರನ್ನು ಯಾರೂ ತುಳಿದೇ ಇರುವಂತಹ ಒಂದು ಸ್ಥಳಕ್ಕೆ ನೀವು ಇದನ್ನ ಹಾಕ್ಬಿಡಬೇಕಾಗುತ್ತೆ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ರೀತಿ ಮಾಡಿ ನೀವು ನಂತರ ಮರುದಿನ ಬೆಳಿಗ್ಗೆ ಎದ್ದು ನೀವು ಸಿಂಕ್ಗಾದರೂ ಹಾಕ್ಬೋದು, ಇಲ್ಲ ಮುಳ್ಳಿನ ಗಿಡಗಳಿರುತ್ತೆ ನೋಡಿ, ಮುಳ್ಳಿನ ಗಿಡಗಳಿದ್ದರೆ ಅದ್ರ ಮೇಲೆ ಹಾಕ್ಬಿಡಿ. ಮತ್ತು ಅಂದರೆ ಮುಳ್ಳಿನ ಗಿಡಗಳಾಗಿರ್ಬೋದು, ಇಲ್ಲ ವೇಸ್ಟಾಗಿ ಗಿಡಗಳು ಬೆಳ್ಕೊಂಡು ನಿಂತಿರುತ್ತೆ ನೋಡಿ ಪೊದೆಗಳ ಥರ, ಅಲ್ಲಿ ಬೇಕಾದ್ರೆ ನೀವು ಈ ಒಂದು ಇದನ್ನು ನೀವು ಚೆಲ್ಬಿಡ್ಬೋದು. ಈ ರೀತಿ ನೀವು ಮಾಡಿ ನೋಡಿ ಫ್ರೆಂಡ್ಸ್, ಒಂದ್ಸಲ ನೀವು ಮಾಡಿ ನೋಡಿ, ಯಾವ ರೀತಿ ನೀವು ಬದಲಾವಣೆ ನೋಡ್ತೀರಾ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ. ನಿಮ್ಮ ಕಷ್ಟಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ, ಅದೃಷ್ಟ ಅಂತ ಅನ್ನೋದು ಕೂಡಿ ಬರುತ್ತೆ, ಹಣಕಾಸು ವೃದ್ಧಿಯಾಗುತ್ತೆ, ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ನೆಲೆಯೂರುತ್ತೆ, ಮನೆ ದಿನದಿಂದ ದಿನಕ್ಕೆ ಏಳಿಗೆ ಹೊಂದುತ್ತಾ ಹೋಗುತ್ತೆ. ಪ್ರತಿ ಭಾನುವಾರ ಆಗಿರ್ಬೋದು, ಗುರುವಾರ ಆಗಿರ್ಬೋದು, ಮಂಗಳವಾರ ಶುಕ್ರವಾರ ದಿನಗಳಲ್ಲೂ ಸಹ ನೀವು ಇದನ್ನ ಮಾಡ್ಕೋಬೋದು. ಆದರೆ ಈ ಒಂದು ರೆಮಿಡಿ ಮಾಡಬೇಕಾದ್ರೆ ಇದನ್ನು ಯಾರು ನೋಡಬಾರ್ದು ಮತ್ತು ನೀವು ಯಾರಿಗೂ ಸಹ ಇದನ್ನು ಹೇಳೋಕ್ಕೆ ಹೋಗಬಾರ್ದು. ಇದೆರಡೂ ಸಹ ನಿಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ನಿಮಗೆ ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನೋಡ್ತೀರಾ, ಯಾವ ರೀತಿ ನೀವು ಚೇಂಜಸ್ನ ಕಾಣ್ತೀರಾ ಅಂತ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ. ಈ ಒಂದು ಪರಿಹಾರನ ಅನಾದಿ ಕಾಲದಿಂದಲೂ ಸಹ ನಮ್ಮ ಹಿರಿಕರು ಮಾಡ್ಕೋತಾ ಇದ್ರಂತೆ. ಅವರು ಮಾಡ್ಕೋತಾ ಇದ್ದಿದ್ದಕ್ಕೇ ಅವ್ರಿಗೆ ಯಾವುದೇ ಒಂದು ರೀತಿಯಾದಂಥ ಹಣಕಾಸಿನ ಸಮಸ್ಯೆನೂ ಸಹ ಅವ್ರಿಗೆ ಇರ್ದೇನೆ ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ಅವರು ಸಾಗಿಸ್ತಾ ಇದ್ರು ಅಂತಲೇ ನಾವು ಹೇಳ್ಬೋದು. ಇಂದಿನ ಕಾಲದ ಜನರು ಮಾಡಿಕೊಂಡು ಅವರು ಯಾವುದೇ ಒಂದು ಸಮಸ್ಯೆನೂ ಸಹ ಇಲ್ಲದೇ ಅವರು ಒಂದು ರಾಜಯೋಗನೇ ಅವರು ಅನುಭವಿಸ್ತಾಯಿದ್ರು.
ಈ ದಿನ ಅಂದರೆ ಇದನ್ನ ಆದಷ್ಟು ಭಾನುವಾರ ದಿನ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರೀತಿಯ ಒಂದು ಫಲಿತಾಂಶನ ನೀವು ಕಾಣ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿರುತ್ತೆ, ಪ್ಲೀಸ್ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡುವಂತಹ ಒಂದೇ ಒಂದು ಲೈಕಿಂದ ಪ್ರತಿಯೊಬ್ಬರು ಸಹ ಒಂದಲ್ಲ ಒಂದು ಸಮಸ್ಯೆಗಳಿಂದ ಬಳಲ್ತಾನೇ ಇರ್ತಾರೆ ಅಲ್ವಾ. ಅಂಥ ಸಮಸ್ಯೆಗಳನ್ನ ಅವರು ಸಹ ನೀವು ಹೇಳುವಂಥ ಅಂದರೆ ನೀವು ಕೊಡುವಂಥ ಒಂದು ಲೈಕಿಂದ ಅವ್ರ ಸಮಸ್ಯೆಗಳು ಸಹ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಲ್ವಾ. ಪ್ರತಿಯೊಬ್ಬರು ಸಹ ಈಗ ಏನಾಗಿದೆ ಅಂದರೆ ಲೈಕ್ ನೋಡಿನೇ ವಿಡಿಯೋನ ಅವರು ಪ್ರೆಸ್ ಮಾಡಿ ನೋಡೋದು ಫ್ರೆಂಡ್ಸ್. ಹಾಗಾಗಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರು ಸಹ ವಿಡಿಯೋನ ನೋಡಲಿ. ಪ್ರತಿಯೊಬ್ಬರಲ್ಲೂ ಸಹ ಒಂದಲ್ಲ ಒಂದು ಹಣಕಾಸಿನ ಸಮಸ್ಯೆ ಅನ್ನೋದು ಕಾಡ್ತಾನೆ ಇರುತ್ತೆ ಅಲ್ವಾ. ಕೆಟ್ಟ ಸಮಸ್ಯೆಗಳಾಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ದೋಷಗಳಾಗಿರ್ಬೋದು, ಈ ರೀತಿ ಸಮಸ್ಯೆಗಳು ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನ ಒಂದಲ್ಲ ಒಂದು ರೀತಿಯಾದ ಸಮಸ್ಯೆನ ಪ್ರತಿನಿತ್ಯದ ಜೀವನದಲ್ಲಿ ಅನುಭವಿಸ್ತಾನೇ ಇರ್ತಾರೆ. ಅರೆ ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳಕ್ಕಾಗಲ್ಲ ಅಲ್ವಾ. ಅಂಥವರು ಇಂತಹ ರೆಮಿಡಿಗಳನ್ನ ನೋಡಿ ಅವರು ಸಹ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅವರು ಸಹ ಇದನ್ನ ಮಾಡಿಕೊಂಡು ಅವರು ಸಹ ಅವ್ರ ಜೀವನದಲ್ಲಿ ಒಂದು ನೆಮ್ಮದಿ ಜೀವನವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಮತ್ತೆ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ಅನ್ಕೊಂಡು ನೋಡಿ ಫ್ರೆಂಡ್ಸ್. ಏಕೆಂದರೆ ವೀಡಿಯೋನ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ಮಧ್ಯೆ ಹೇಳುವಂತಹ ಕೆಲವೊಂದು ಮಾಹಿತಿಗಳು ನಿಮಗೆ ತಲುಪಲ್ಲ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆಲ್ಲ ಒಳ್ಳೊಳ್ಳೆ ಮಾಹಿತಿಗಳು ತಲುಪುತ್ತೆ ಮತ್ತು ಇದರಿಂದ ನಿಮಗೆ ಒಂದು ಒಳ್ಳೆಯ ಫಲಿತಾಂಶನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತ ಚಾನಲ್ನ ತಿಂಗಳಿಗೊಂದ್ಸಲ ಗುರುತಿಸಿ ಅವರಿಗೆ ಲಕ್ಕಿ ಡ್ರಾ ಮುಖಾಂತರವಾಗಿ ನಾವು ಒಳ್ಳೆ ಗಿಫ್ಟನ್ನು ಕೊಡಬೇಕು ಅಂತ ಅಂದ್ಕೊಳ್ಳಿ. ಆ ಗಿಫ್ಟ್ ಯಾವುದಂತ ಆಲ್ರೆಡಿ ನಿಮಗೆ ಗೊತ್ತಿರೋದೆ ಅಲ್ವಾ. 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಮೊಬೈಲ್. ಈ ಒಂದು ಗಿಫ್ಟನ್ನ ನೀವೇ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಇರುವಂತಹ ನೀವೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.